ಕಂಟಿನ್ಯೂ ಕೆಮಿಸ್ಟ್ರಿ ಕ್ವಶನ್ಸ್. ದ್ರವದ ಹನಿಯೊಂದು ಸಂಕುಚನಗೊಂಡಾಗ ಕನಿಷ್ಠ ಪ್ರದೇಶವನ್ನು ಆವರಿಸಿಕೊಳ್ಳುವ ಪ್ರವೃತ್ತಿಯ ಮುಖ್ಯ ಕಾರಣ ಯಾವುದೆಂದರೆ? 1. ಮೇಲ್ಮೈ ಒತ್ತಡ, ಬಿ. ಸ್ನಿಗ್ಧತೆ, ಸಿ. ಸಾಂದ್ರತೆ, ಡಿ. ಬಾಷ್ಪ ಒತ್ತಡ. ಯಾವುದು? ದ್ರವದ ಹನಿ ಅಂದರೆ ನೀರಿನ ಹನಿ ಸಂಕುಚಿತಗೊಂಡಾಗ ಅದು ಮೇಲ್ಮೈ ಒತ್ತಡದಿಂದ ಪ್ರದೇಶವನ್ನು ಆವರಿಸಿಕೊಳ್ಳುತ್ತದೆ. ಮೇಲ್ಮೈ ಒತ್ತಡ. ದ್ರಾವಣದಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು ಯಾವುದು? ಎ. ನೀರು, ಬಿ. ಪಾದರಸ, ಸಿ. ಈಥರ್, ಡಿ. ಆಲ್ಕೋಹಾಲ್. ಯಾವುದು ಅತಿ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು ಯಾವುದು ಎಂದರೆ ನೀರು. ಅಡಿಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ವಸ್ತು ಯಾವುದು? ದ್ರಾವಣ, ಬಿ. ವಾಯು, ಸಿ. ಘನೀಕೃತ, ಡಿ. ಮಿಶ್ರಣ. ಯಾವುದು? ಅಡಿಗೆ ಅನಿಲದಲ್ಲಿ ಸಿಲಿಂಡರ್ಗಳಲ್ಲಿ LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಆನ್ಸರ್ ಈಸ್ ಗ್ಯಾಸ್, ವಾಯು. ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ? ಮಂಜುಗೆಡ್ಡೆ ಕರಗುವುದು, ಮೇಣ ಕರಗುವುದು, ನೀರು ಆವಿಯಾಗುವುದು, ಬೆಣ್ಣೆ ತುಪ್ಪವಾಗುವುದು. ಇಲ್ಲಿ ರಾಸಾಯನಿಕ ಬದಲಾವಣೆ ಯಾವುದು ಆಗಿದೆ ಅಂದರೆ ಮಂಜುಗೆಡ್ಡೆಯಿಂದ ನೀರು ಕರಗುವುದು, ಮತ್ತೆ ನೀರನ್ನು ಪಡೆಯಬಹುದು. ಮೇಣ ಕರಗುವುದರಿಂದ ಮತ್ತೆ ಮೇಣವನ್ನು ಪಡೆಯಬಹುದು. ಇವೆಲ್ಲ ಭೌತಿಕ ಬದಲಾವಣೆಗಳು. ಆದರೆ ಬೆಣ್ಣೆ ತುಪ್ಪವಾಗುವುದು ಮತ್ತು ತುಪ್ಪದಿಂದ ಬೆಣ್ಣೆ ಪಡೆಯಲಾಗುವುದಿಲ್ಲ. ಇದು ರಾಸಾಯನಿಕ ಬದಲಾವಣೆ ಆಗಿದೆ. ಕರ್ಪೂರವನ್ನು ಉರಿಸಿದಾಗ ಬೂದಿ ಆಗುತ್ತದೆ. ಎ. ಬೂದಿ ಆಗುತ್ತದೆ, ಬಿ. ದ್ರವ ರೂಪಕ್ಕೆ ಬರುತ್ತದೆ, ಸಿ. ದ್ರವ ರೂಪಕ್ಕೆ ಬಾರದೆ ಅನಿಲವಾಗುತ್ತದೆ, ಡಿ. ದ್ರವ ರೂಪಕ್ಕೆ ಬಂದು ಅನಿಲವಾಗುತ್ತದೆ. ರಿಪೀಟೆಡ್ ಕ್ವಶನ್. ದ್ರವ ರೂಪಕ್ಕೆ ಬಾರದೆ ಅನಿಲವಾಗುತ್ತದೆ. ಆನ್ಸರ್. ನೀರಿನ ಮೇಲೆ ಮಂಜು ಏಕೆ ತೇಲುತ್ತದೆ? ಅದು ಪಾರದರ್ಶಕವಾಗಿದೆ, ಬಿ. ಅದರ ಉಷ್ಣಾಂಶ 0 ಡಿಗ್ರಿ ಸೆಲ್ಸಿಯಸ್ ಆಗಿದೆ, ಸಿ. ಅದು ಶೀಘ್ರವಾಗಿ ಕರಗುವ ವಸ್ತುವಾಗಿದೆ, ಡಿ. ಅದರ ತೂಕ ಸಮಗಾತ್ರದ ತೂಕಕ್ಕಿಂತ ಕಡಿಮೆ ಆಗಿದೆ. ನೀರು ಮಂಜುಗಡ್ಡೆಯ ಮೇಲೆ ಏಕೆ ತೇಲುತ್ತದೆ ಅಂದರೆ ಅದರ ತೂಕ ಸಮಗಾತ್ರದ ತೂಕಕ್ಕಿಂತ ಕಡಿಮೆ ಇರುತ್ತದೆ. ಕಡಿಮೆ ಇದ್ದಾಗ ಮಾತ್ರ ತೇಲುತ್ತದೆ. ಕೆಳಗಿನ ಹೇಳಿಕೆಯಲ್ಲಿ ಯಾವುದು ತಪ್ಪು? 1. ಜಲೀಯ ದ್ರಾವಣದ ಕುದಿಯುವ ಬಿಂದು ಶುದ್ಧ ನೀರಿನಕ್ಕಿಂತ ಹೆಚ್ಚು ಇರುತ್ತದೆ, ಬಿ. ದ್ರವ್ಯಗಳ ಸೇರ್ಪಡೆಯಿಂದ ದ್ರಾವಣದ ನೀರಿನ ಪ್ರಚ್ಛನ್ನ ಹೆಚ್ಚುತ್ತದೆ, ಸಿ. ಒಂದು ದ್ರಾವಣದಲ್ಲಿನ ನೀರಿನ ಆವಿಯ ಒತ್ತಡವು ಶುದ್ಧ ನೀರಿನ ಒಳಗಿನ ಅದರ ಆವಿಯ ಒತ್ತಡಕ್ಕಿಂತ ಕಡಿಮೆ, ಡಿ. ಒಂದು ಅರ್ಧ ವ್ಯಾಸಪೊರ ಸೆಮಿಪರ್ಮಿಯಬಲ್ ಮೆಂಬ್ರೇನ್ನಿಂದ ದ್ರಾವಣವನ್ನು ನೀರಿನಿಂದ ಬೇರ್ಪಡಿಸಿದಾಗ ದ್ರಾವಣದ ಮೇಲೆ ಒತ್ತಡ ಹೇರಿ ನೀರಿನ ಚಲನೆಯನ್ನು ತಡೆಯಬಹುದು. ಯಾವುದು ಇದಕ್ಕೆ ಆನ್ಸರ್ ಅಂದರೆ ದ್ರವ್ಯಗಳ ಸೇರ್ಪಡೆಯಿಂದ ದ್ರಾವಣದ ನೀರಿನ ಪ್ರಚ್ಛನ್ನ ಹೆಚ್ಚುತ್ತದೆ. ಇದು ಸರಿಯಾದ ಹೇಳಿಕೆ ಆಗಿದೆ. ಜಲಜನಕ ತುಂಬಿದ ಒಂದು ಪಾಲಿಥೀನ್ ಅನ್ನು ಭೂಮಿಯ ಮೇಲ್ಮೈಯಿಂದ ಹಾರಿ ಬಿಡಲಾಗಿದೆ. ಬೆಲೂನ್ ಮೇಲಕ್ಕೆ ಹೋದಂತೆ ಏನಾಗುತ್ತೆ? ಎ. ಗಾತ್ರದಲ್ಲಿ ಚಿಕ್ಕದಾಗುತ್ತಾ ಹೋಗುತ್ತದೆ, ಬಿ. ತಟ್ಟೆಯ ಆಕಾರಕ್ಕೆ ಚಪ್ಪಟೆ ಆಗುತ್ತದೆ, ಸಿ. ಗಾತ್ರದಲ್ಲಿ ದೊಡ್ಡದಾಗುತ್ತದೆ, ಡಿ. ಅದೇ ಗಾತ್ರ ಮತ್ತು ಆಕಾರ ಕಾಯ್ದುಕೊಳ್ಳುತ್ತದೆ. ಗಾತ್ರದಲ್ಲಿ ಮೇಲಕ್ಕೆ ಹೋಗ್ತಾ ಗಾಳಿಯಲ್ಲಿ ಗಾತ್ರದಲ್ಲಿ ದೊಡ್ಡದಾಗುತ್ತಾ ಹೋಗುತ್ತದೆ. ಸಿ ಇಸ್ ದ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪು? ಕಬ್ಬಿಣ ನೀರಿನಲ್ಲಿ ಮುಳುಗುತ್ತದೆ, ಬಿ. ಮರ ನೀರಿನಲ್ಲಿ ತೇಲುತ್ತದೆ, ಸಿ. ಪಾದರಸ ನೀರಿನಲ್ಲಿ ತೇಲುತ್ತದೆ, ಡಿ. ಕಬ್ಬಿಣ ಪಾದರಸದಲ್ಲಿ ತೇಲುತ್ತದೆ. ಆನ್ಸರ್ ಕಬ್ಬಿಣ ಪಾದರಸದಲ್ಲಿ ತೇಲುತ್ತದೆ ಅಂತ ಇದೆ.
ಕಬ್ಬಿಣ ಪಾದರಸದಲ್ಲಿ ತೇಲುತ್ತದೆ. ಇದು ಹೇಳಿಕೆ ತಪ್ಪಾಗಿದೆ. ಕಬ್ಬಿಣ ನೀರಿನಲ್ಲಿ ಮುಳುಗುತ್ತದೆ, ಸರಿಯಾಗಿದೆ. ಮರ ನೀರಿನಲ್ಲಿ ತೇಲುತ್ತದೆ, ಸರಿಯಾಗಿದೆ. ಪಾದರಸ ನೀರಿನಲ್ಲಿ ತೇಲುತ್ತದೆ, ಸರಿಯಾಗಿದೆ. ಕಬ್ಬಿಣ ಪಾದರಸದಲ್ಲಿ ತೇಲುತ್ತದೆ ಎನ್ನುವುದು ತಪ್ಪಾಗಿದೆ. ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ? ಕಬ್ಬಿಣ ತುಕ್ಕು ಹಿಡಿಯುವುದು ರಾಸಾಯನಿಕ ಬದಲಾವಣೆ. ಬಿ. ಮೇಣದ ಬತ್ತಿ ಉರಿಯುವುದು. ಸಿ. ಮೊಟ್ಟೆಯನ್ನು ಬೇಯಿಸುವುದು. ಡಿ. ನೀರನ್ನು ಕುದಿಸುವುದು. ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಎಂದರೆ ನೀರನ್ನು ಕುದಿಸುವುದು, ಮೊಟ್ಟೆಯನ್ನು ಬೇಯಿಸುವುದು ರಾಸಾಯನಿಕ ಬದಲಾವಣೆ ಅಲ್ಲ. ನಾವು ಹಿಮಾಲಯ ಪರ್ವತವನ್ನು ಹತ್ತಿದಾಗ ನಮ್ಮ ಉಸಿರು ಕಟ್ಟಿದಂತಾಗಲು ಕಾರಣ? ಅಲ್ಲಿ ಬಹಳ ಶೀತ ಇರುತ್ತದೆ. ಬಿ. ಗಾಳಿಯ ಸಾಂದ್ರತೆ ಹೆಚ್ಚಿದ್ದು ಆಮ್ಲಜನಕದ ಪ್ರಮಾಣ ಕ್ಷೀಣಿಸುತ್ತದೆ. ಸಿ. ಅಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆಯಿಂದ ಆಮ್ಲಜನಕದ ಪ್ರಮಾಣ ಕ್ಷೀಣಿಸುತ್ತಿರುತ್ತದೆ. ಡಿ. ಅಲ್ಲಿ ಹಿಮ ಜಾಸ್ತಿ ಇರುತ್ತದೆ. ಯಾವುದು ಆನ್ಸರು? ಅಲ್ಲಿ ಗಾಳಿ ಸಾಂದ್ರತೆ ಕಡಿಮೆಯಿಂದ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತದೆ, ಕ್ಷೀಣಿಸುತ್ತದೆ. ಇದು ಆನ್ಸರ್. ಬಯಲು ಪ್ರದೇಶಕ್ಕಿಂತ ಮರಳುಗಾಡಿನಲ್ಲಿ ರಾತ್ರಿ ಹೆಚ್ಚು ತಂಪಾಗಿರುವುದಕ್ಕೆ ಕಾರಣ? ಭೂಮಿಯ ಮರಳು ಉಷ್ಣಾಂಶವನ್ನು ಬೇಗ ವಿಕಿರಣಗೊಳಿಸುವುದರಿಂದ, ಸಾಮಾನ್ಯವಾಗಿ ಆಕಾಶ ಸ್ವಚ್ಛ ಇರುವುದರಿಂದ, ಭೂಮಿಗಿಂತ ಮರಳು ಉಷ್ಣಾಂಶವನ್ನು ಬೇಗ ಇರುವುದರಿಂದ ಮೇಲಿನ ಯಾವುದು ಕಾರಣವಲ್ಲ? ಯಾವುದು ಅಂದರೆ ಭೂಮಿಯ ಮರಳು ಉಷ್ಣಾಂಶವನ್ನು ಬೇಗ ವಿಕಿರಣಗೊಳಿಸುವುದರಿಂದ. ಇದು ಆನ್ಸರ್.